ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನ ನಾವು ಎಂದಿಗೂ ಮರೆಯಬಾರದು. ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ ಹೀಗೆ ಬರೆದಿದೆ: ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿಬಿಡು, ತುಟಿಗಳ ವಕ್ರತೆಯನ್ನ ದೂರ ಮಾಡು. ಪ್ರಿಯ ದೇವಜನರೇ, ಸತ್ಯವೇದದಲ್ಲಿ ಈ ಜ್ಞಾನೋಕ್ತಿ ಅಧ್ಯಾಯವು ನಮಗೆ ಬಹಳ ಜ್ಞಾನವನ್ನು ನೀಡುವಂಥದ್ದಾಗಿದೆ. ಪ್ರತಿದಿನ ನಾವೇನು ಮಾಡಬೇಕು, ನಮ್ಮ ದಿನಚರಿಯನ್ನು ಶುರು ಮಾಡುವುದಕ್ಕಿಂತ ಮುಂಚೆ ಒಂದೊಂದು ಅಧ್ಯಾಯವನ್ನು ಓದುವಾಗ ದೇವರು ನಾವು ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಮಾತನಾಡಬೇಕು, ನಮ್ಮ ಜೀವನವನ್ನು ನಾವು ಯಾವ ರೀತಿಯಾಗಿ ನಡೆಸಬೇಕೆಂಬುದಾಗಿ ವಿಶೇಷವಾದಂಥ ಜ್ಞಾನವನ್ನು ಒದಗಿಸುವವನಾಗಿದ್ದಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ಈ ಒಂದು ವಚನದಲ್ಲಿ ಹೀಗೆ ಬರೆದಿದೆ: ಸೊಟ್ಟ ಮಾತುಗಳನ್ನು ನಿನ್ನಿಂದ ತೊಲಗಿಸಿ ಬಿಡು, ತುಟಿಗಳ ವಕ್ರತೆಯನ್ನ ದೂರ ಮಾಡು ಎಂಬುದಾಗಿ. ಇವತ್ತು ನಮ್ಮಲ್ಲಿ ಅನೇಕ ಜನರು ಇನ್ನೂ ಇದ್ದಾರೆ. ಯಾವ ರೀತಿಯ ಅಂದರೆ, ಅವರ ಹಳೆಯ ಜೀವಿತದಲ್ಲೇ ಅವರು ಯಾವಾಗಲೂ ಸೊಟ್ಟ ಮಾತುಗಳನ್ನಾಡುತ್ತಾ, ಕೆಟ್ಟ ಮಾತುಗಳನ್ನಾಡುತ್ತಾ, ಬೇರೆಯೊಬ್ಬರನ್ನ ನಿಂದಿಸುವಂಥ ಮಾತುಗಳನ್ನಾಡುವುದರ ಮುಖಾಂತರವಾಗಿ ಹಳೆಯ ಜೀವಿತದಲ್ಲೇ ಅವರು ಇರುವವರಾಗಿದ್ದಾರೆ ಪ್ರಿಯರೇ. ಆದರೆ ದೇವರು ನಮ್ಮ ನಡೆಯನ್ನ, ನಮ್ಮ ನುಡಿಯನ್ನ ಪರೀಕ್ಷಿಸುವವನಾಗಿದ್ದಾನೆ. ಆದುದರಿಂದ ನಾವು ಯಾವಾಗಲೂ ನಮ್ಮ ಹೃದಯವನ್ನ ನಾವು ಜಾಗರೂಕತೆಯಿಂದ ಕಾಪಾಡಿಕೊಳ್ಳುವವರಾಗಬೇಕು. ಯಾಕಂದರೆ ನಮ್ಮ ಹೃದಯದಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳಾಗಲಿ ಅಥವಾ ನಮ್ಮ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳಲ್ಲಿ ಜೀವಾಧಾರಗಳು ಹೊರಡುವಂಥದ್ದಾಗಿದೆ ಪ್ರಿಯರೇ. ಆದುದರಿಂದ ನಮ್ಮ ಎಲ್ಲ ಕೆಟ್ಟ ಮಾತುಗಳನ್ನು, ನಮ್ಮ ತುಟಿಯಿಂದ ಬರುವಂಥ ಪ್ರತಿಯೊಂದು ವಕ್ರತೆಯನ್ನು ನಾವು ದೂರ ಮಾಡುವವರಾಗಬೇಕು ಪ್ರಿಯರೇ. ಯಾವಾಗಲೂ ಇನ್ನೊಬ್ಬರನ್ನ ಸಂತೈಸುವಂಥ ಮಾತುಗಳನ್ನು ಆಡುವುದರಿಂದ ಅಥವಾ ಬೇರೊಬ್ಬರನ್ನ ಪ್ರೀತಿಯಿಂದ ನಾವು ಮಾತನಾಡುವುದರ ಮುಖಾಂತರವಾಗಲಿ ಅಥವಾ ನಮ್ಮ ಒಂದು ಬಾಯಿಂದ ಒಳ್ಳೆ ಮಾತುಗಳನ್ನು ಆಡುವುದರ ಮುಖಾಂತರವಾಗಲಿ ನಾವು ಯಾವಾಗಲೂ ದೇವರ ನಾಮವನ್ನು ಮಹಿಮೆ ಪಡಿಸುವವರಾಗಬೇಕು ಪ್ರಿಯರೇ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೆನ್.